ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಸೊ ನನ್ನ ಮಗಳು ಬಂದ್ಲು ಸ್ಕೂಲಿಂದ. ಸೊ ನಾನು ಇಲ್ಲೇ ನಿಂಗೆ ಅಲ್ಲಿ ವ್ಯಾನ್ ಲೇಸ್ ಪಾಯಿಂಟಿಗೆ ತರಕ್ ಹೋಗಿದ್ದೆ ಹೋಗೋಕ್ಕಿಂತ ಚಿನ್ನಮ್ಮ. ಮುಂಚೆನೇ ಮನೆಗೆ ಬಂದುಬಿಟ್ಟಿದ್ಲು. ಸೊ ಅವಳಿಗೆ ಲೇಸ್ ಪ್ಯಾಕೆಟ್ ತರಕ್ಕೆ ಹೋಗಿದ್ದೆ. ಅವಳು ಜಂಕ್ ತುಂಬ ಕೇಳ್ತಾಳೆ. ಸೊ ಕಾಳಿನ ಸಾರು ಮಾಡೋಣ ಬನ್ನಿ. ಸೊ ನೋಡಿ, ಕಾಳಿನ ಸಾರು ಮಾಡೋಕ್ಕೆ ಎಲ್ಲ ರುಬ್ಬಕ್ಕೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಟ್ ಸಾರು ಮತ್ತು ಚಾಪರ್ ಬೋರ್ಡಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ನೋಡಿ ಸೊ ರುಬ್ಬಿದ್ದೀನಿ. ಎಲ್ಲ ರುಬ್ಕೋತಾ ಇದ್ದೀನಿ. ಸೊ ಮಸಾಲ ರುಬ್ಕೋತಾ ಇದ್ದೀನಿ. ಸೊ ಸೊ ಮೊಳಕೆ ಕಾಳೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ, ಟ್ಯಾಪ್ ವಾಟರಲ್ಲಿ. ಸೊ ನೋಡಿ ಇದಾಗಿತ್ತು. ಸೊ ಎಲ್ಲವನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಒಗ್ಗರಣೆ ಮಾಡ್ತಾಯಿದ್ದೀನಿ, ತರಕಾರಿ ಮತ್ತು ಕಾಳು ಮತ್ತು ಈರುಳ್ಳಿ ಎಲ್ಲನೂ. ಸೊ ನೋಡಿ ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಒಗ್ಗರಣೆ ಮಾಡಬೇಕು. ಸೊ ಆಮೇಲೆ ಖಾರದ ಪುಡಿ ಮುಗ್ದೋಗಿತ್ತು. ಖಾರದ ಪುಡಿ ಬಾಕ್ಸಿಗೆ ಪೌಡರ್ ಹಾಕ್ಕೊಂಡೆ. ಸೊ ಇವಾಗ ಖಾರದ ಪುಡಿ ಹಾಕೋಣ. ನೋಡಿ ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ ಹಾಕಬೇಕು. ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ ಹಾಕಬೇಕು. ಸೊ ರುಬ್ಬಿದ ಮಸಾಲ ಹಾಕಿ ಎಲ್ಲ ತರಕಾರಿ ಎಲ್ಲ ಒಗ್ಗರಣೆ ಮಾಡಿ, ಸೊ ಒಂದು ಮಿಕ್ಸ್ ಕೊಟ್ಟು, ಸೊ ಬಿಸಿನೀರು ಕಾಯ್ತಾ ಇದೆ. ಸೊ ಚಳಿ ಅಲ್ವಾ, ಕೆಂಬರಾದ್ರಿಂದ ಬಿಸಿನೀರು ಹೀಟ್ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ ಲೆಫ್ಟ್ ಓವರ್ ದೋಸೆ ಇಟ್ಟು, ಸೊ ಇಬ್ರಿಗೆ ಆಗೋಷ್ಟಿತ್ತು. ಸೊ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಾಳಿನ ಸಾರಿಗೆ. ಇವತ್ತು ಡಿನ್ನರ್ ರೆಸಿಪಿ ಬಂದು ದೋಸೆ. ಸೊ 3 ವಿಷಲ್ ತೆಗಿಬೇಕು. ಸೊ ಎಲ್ಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತೆಗಿಬೇಕು. ಸೊ ನೋಡಿ 1 2 3. ಸೊ ನೋಡಿ ಇಟ್ಸ್ ರೆಡಿ ಟು ರಿಮೂವ್. ಕೂಲ್ ಆದಮೇಲೆ ರಿಮೂವ್ ಮಾಡಬೇಕು. ಸೊ ನೋಡಿ ಈ ಥರ ಆಗಿದೆ ಸಾರು. ಕೂಲ್ ಆದಮೇಲೆ ರಿಮೂವ್ ಮಾಡಬೇಕು. ಈ ಥರ ಆಗಿದೆ ಸಾರು. ಸೊ ಇವಾಗ ದೋಸೆ ಹಿಟ್ಟನ್ನ ಒಂದು ಮಿಕ್ಸ್ ಕೊಟ್ಟು, ಸೊ ಗಟ್ಟಿಯಾಗಿರುತ್ತೆ, ಪ್ಯಾನ್ ಮೇಲೆ ಸ್ಪ್ರೆಡ್ ಮಾಡಬೇಕು. ಸೊ ಡಬಲ್ ಫ್ರೈ ಮಾಡಬೇಕು. ಡಬಲ್ ಫ್ರೈ ಮಾಡಾದಮೇಲೆ, ಸೊ ನನ್ನ ಮಗಳಿಗೆ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಡಬಲ್ ಫ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಕಾಳಿನ ಸಾರು ಜೊತೆ ತಿಂತಾಯಿದ್ದೀವಿ. ಸೊ ಇದಾಗಿತ್ತು ಇವತ್ತು ನಾವು ವ್ಲಾಗ್. ಸಪೋರ್ಟ್ ಮಾಡಿ.